ಅಕ್ವೇರಿಯಂ ಮಾಡಲಿಕ್ಕೆ ಅಲ್ಲಿ ಈಗಾಗಲೇ ನಾವು ನೀರಿನ ವ್ಯವಸ್ಥೆನೂ ಮಾಡಿಕೊಂಡಿದ್ದೇವೆ. ಪರ್ಮನೆಂಟ್ ಅಲ್ಲಿ ನಮ್ಮಲ್ಲಿ ಇದೆ, ಅಲ್ಲಿ ಏನು ಅಬೆಂಡೆಂಟ್ ಕ್ವಾರಿಗಳು ಇದೆಲ್ಲ ಅಲ್ಲಿಗೆ ನಾವು ಮಾಡ್ತಾ ಇದೀವಿ. ಸೊ ಅದಕ್ಕೆ ಏನು ಅದೇ ನೀರು ರೀಸೈಕಲ್ ಆಗುತ್ತೆ ಅಕ್ವೇರಿಯಂಗೆ. ನ್ಯಾಚುರಲ್ ಆಗಿ ಯಾವುದು ಹಳ್ಳಾಗಿ ನೀರಿಲ್ಲ. ಇದು ಏನಿದೆ ಅಕ್ವೇರಿಯಂ ನಲ್ಲಿ ಅದೇ ವಾಟರ್ ಒಮ್ಮೆ ಹೋದ್ಮೇಲೆ ಇಟ್ ಗೆಟ್ಸ್ ಫಿಲ್ಟರ್ಡ್ ಅಂಡ್ ರೀಸೈಕಲ್. ಸೊ ಅಷ್ಟು ದೊಡ್ಡದು ವಾಟರ್ದು ಅದು ಸಮಸ್ಯೆ ಇರಲ್ಲ ಅಲ್ಲಿಗೆ. ಆಲ್ರೆಡಿ ಸರ್ ಆದ್ಮೇಲೆ ನಮಗೆ BBM ಇದ್ರದ್ದು ನಾವು ಬಂದ್ಮೇಲೆ ಕಾವೇರಿ ವಾಟರ್ ಬೋರ್ಡ್ ದಿಂದ ಅಲ್ಲಿಗೆ ಮೊದಲು ನೀರು ಇರಲಿಲ್ಲ. ಅದು ಕೂಡ ಅಲ್ಲಿ ನಾವೇ ಅನುದಾನ ಹಣ ಕಟ್ಟಿ ಅಲ್ಲಿ ನಮ್ಮ ಏನು ಮೃಗಾಲಯಕ್ಕೆ ಮತ್ತು ಉದ್ಯಾನವನಕ್ಕೆ ಆ ನೀರಿನ ಒಂದು ಏನು ಸಂಪರ್ಕ ಬೇಕಾಗಿತ್ತು, ನೀರು ಪಡೆದುಕೊಳ್ಬೇಕಾಗಿತ್ತು, ಅದು ಈಗಾಗಲೇ ಪ್ರಾರಂಭ ಆಗಿದೆ. ನೀರು ಬರ್ತಾ ಇದೆ. ಸೊ ನೀರಿನ ಸಮಸ್ಯೆ ಇಲ್ಲ. ಆಮೇಲೆ 7 ಕೆರೆಗಳು ಇದೆ, ನ್ಯಾಚುರಲ್ ಕೆರೆ ಇದೆ, ಅದರಲ್ಲಿ ಕೂಡ ಫುಲ್ 7 ಕೆರೆಗಳಿದಾವೆ. ಕೆರೆಗಳು ಈಗ ತುಂಬಿದ್ದಾವೆ. ಕೆರೆಗಳು ತುಂಬುವಂತ ಒಂದು ಯೋಜನೆಯನ್ನು ಹಾಕಿಕೊಳ್ತಾ ಇದ್ದಾವೆ. ಹೀಗಾಗಿ ನೀರಿನ ಕೊರತೆ ಅಲ್ಲಿ ಬರೋದಿಲ್ಲ. DPR ಮಾಡ್ತಾ ಇದ್ದಾರೆ. DPR ಎಲ್ಲ ಮಾಡಿದ್ದಾರೆ. ಈಗ DPR ಮಾಡಿದ ಮೇಲೆ ಅದ್ರ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಡ್ತೇನೆ. ಇನ್ಫಾರ್ಮ್ ಇಲ್ಲ, ಅಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲ, ಇನ್ನೂ ಬೇರೆ ಕಡೆ ಇಲ್ಲ. ಈಗ ನಮಗೆ ಆದಾಯ ಬರುವಂಥದ್ದೇ ಎಲ್ಲ ಉದ್ಯಾನವನಗಳು ಸೇರಿ ಒಂದು 100 ಕೋಟಿ ಬಂದರೆ ಮ್ಯಾಕ್ಸಿಮಮ್ ನಮಗೆ 80% ಆದಾಯ ಬರುವಂಥದ್ದು ಮೈಸೂರು ಮತ್ತು ನಮ್ಮ ಬನ್ನೇರುಘಟ್ಟ ಉದ್ಯಾನವನ. ಈಗ ಬೇರೆ ಬೇರೆ ಉದ್ಯಾನವನಗಳಿದ್ದಾವೆ, ಅವೆಲ್ಲ ನಷ್ಟದಲ್ಲಿ ನಡೀತಾವೆ. ಈ ಉದ್ಯಾನವನದಲ್ಲಿ ಸ್ವಲ್ಪ ಲಾಭ ಬರುತ್ತೆ, ಅದಕ್ಕೆ ಸರಿ ಹೋಗ್ತದೆ. ಆ ರೀತಿಯಲ್ಲಿ ಬೇರೆ ಬೇರೆ ಉದ್ಯಾನವನಗಳನ್ನು ನಿರ್ವಹಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಹೊಸದಾಗಿ ಉದ್ಯಾನವನ ಆಗ್ತಾ ಇದೆ, ಮೃಗಾಲಯ ಆಗ್ತಾ ಇದೆ. ಆ ಮೃಗಾಲಯನೂ ಈಗಾಗಲೇ ಸಬ್ ಡಿವಿಷನಲ್ಲಿ ಅದರ ಉದ್ಘಾಟನೆ ಮಾಡ್ತೇವೆ. ನಾನು ಪ್ರಿಯಾಂಕರ್ಗೆ ಕೂಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದಲೂ ಸ್ವಲ್ಪ ಅನುದಾನ ತೆಗೆದುಕೊಂಡಿದ್ದೇವೆ. ಮಾಡುವಂಥ ಕೆಲಸ ನಡೀತಾ ಇದೆ. ಬರುತ್ತೆ. ಈಗ ಬಹಳಷ್ಟು ಸ್ಕೋಪ್ ಇದೆ ನಮ್ಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ. ನಮಗೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ವಿಸ್ತರಣೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿದೆ. ಬೇರೆ ಬೇರೆ ವಿದೇಶದಿಂದಲೂ ಬರ್ತಾ ಇದ್ದಾವೆ. ಈಗ ಚಿಂಪಾಂಜಿ ಇದೆ, ಈಗ ಉದಾಹರಣೆಗೆ ಜಗ್ವಾರ್ ಇದೆ, ಈಗ ಇವತ್ತು ಕ್ಯಾಪುಚಿನೋ ಮಂಕಿ ಇದೆ, ಕೋತಿ ಇದೆ. ಇವೆಲ್ಲ ಯಾವ ರಾಷ್ಟ್ರದಿಂದ ವಿನಿಮಯ ಮಾಡ್ಕೊಂಡಿದ್ರೆ ಸೌತ್ ಅಮೆರಿಕನ್ ಕಂಟ್ರೀಸ್ದಿಂದಲೂ ಬರ್ತಾ ಇದೆ, ಆಫ್ರಿಕಾದಿಂದಲೂ ಬರ್ತಾ ಇದೆ, ಆಗ್ತಾ ಇದ್ದಾವೆ. ಅಂತ ಆಗ್ತಾ ಇರತಕ್ಕಂಥದ್ದೇ ತರೋದು. ಎಲ್ಲ ಝೂನಲ್ಲಿ ಆಲ್ರೆಡಿ ಇದೆ. ಮೈಸೂರು ಝೂನಲ್ಲಿ ಇವನ್ ಗೋರಿಲ್ಲಾ ಇದೆ, ಚಿಂಪಾಂಜಿ